ಹಾರ್ದಿಕ ಶುಭಾಶಯಗಳು. ಬಲೋ ಭಾರತ್ ಮಾತಾ ಕೀ ಎರಡು ಕೈ. ಬಲೋ ಭಾರತ್ ಮಾತಾ ಕೀ, ಬಲೋ ಭಾರತ್ ಮಾತಾ ಕೀ. ಚೂರು ಬೇಕಾದ್ರೆ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮುಖ್ಯ ಶ್ರೀಯುತ ರಾಜೇಶ್ ಅವರೇ, ಎಲ್ಲ ಶಿಕ್ಷಕಿ ಬಂಧುಗಳೇ, ಆತ್ಮೀಯ ಎಲ್ಲ ಮಕ್ಕಳೇ, ಇವತ್ತು ಭಾರತೀಯರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಭಾಳ ಸಂಭ್ರಮದ ದಿನ, ಸಂತೋಷದ ದಿನ. ದೀಪಾವಳಿ ಹಬ್ಬ, ರಂಜಾನ್ ಹಬ್ಬ, ಕ್ರಿಸ್ಮಸ್ ಹಾಲಿಡೇಸ್ಗಳು ನಮ್ಮ ಮನೆಗಳಲ್ಲಿ ಆಚರಿಸ್ತಕ್ಕಂಥ ಹಬ್ಬ. ಆದರೆ ಇಡೀ ದೇಶದ ಹಬ್ಬ ಅಂತಂದರೆ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ. ಅದು ಒಬ್ಬೊಬ್ಬರಿಗೆ ಒಂದೊಂದು ಮನೆತನಕ್ಕೆ ಸಂಭ್ರಮ ಆದರೆ ಇಡೀ ದೇಶಕ್ಕೆ ಸಂಭ್ರಮ ಈ ರಾಷ್ಟ್ರೀಯ ಹಬ್ಬಗಳ ವಿಶೇಷ. ಅದರಲ್ಲೂ ಈ ರಾಷ್ಟ್ರೀಯ ಹಬ್ಬಗಳು ಅಂತ ತುಂಬ ಸಂತೋಷ, ತುಂಬ ಸಂಭ್ರಮ, ತುಂಬ ಚಟುವಟಿಕೆಯಿಂದ, ಹುಮ್ಮಸ್ಸಿನಿಂದ ಇರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ, ಯಾರೋ ಭಾರಿ ಪೂರ್ಸೋದಿರುತ್ತೆ. ಆಮೇಲೆ ಬರ್ತಾ 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 ವಯಸ್ಸಿಗೆ ಶರೀರಕ್ಕೆ ಮುದಿತನ ಬಂದ ಹಾಗೇನೆ ಹೇಳಿದ್ರೆ ದೊಡ್ಡಕ್ಕಾಗ್ತಿದ್ದಂಗೆ ಗಟ್ಟಿ ವಾಯ್ಸ್ ಕಟ್ಟಿರ್ತಲ್ಲ, ಗಟ್ಟಿಯಾಗಿ ಇನ್ನೂ ಜೀವಿಸ್ತದೆ. ಆ ದೇಶದ ಭಾವನೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಮೊಟ್ಟ ಮೊದಲೇ ನಾನು ಹೇಳ್ತಕ್ಕಂಥ ವಿಚಾರಧಾರೆಗಳು ಮಕ್ಕಳಿಗೆ. ಏನೀಗ ನೀವೆಲ್ಲ ಯು ಕೆ ಜಿ ಇದ್ದಾಗ 10th or 9th or 8th ಇದ್ದಾಗ ಹುಮ್ಮಸ್ಸು. ಈಗ ಸ್ವಲ್ಪ ಕಡಿಮೆ. ಮುಂದಿನ ವರ್ಷ ನೋಡಬೇಕು, ನಾನು ಹೇಳಿ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಕಾಲೇಜಿಗೆ ಹೋದ್ಮೇಲೆ, ಇನ್ನು ಡಿಗ್ರಿಗೆ ಹೋದ್ಮೇಲೆ ಇನ್ನೇನು ಕಡಿಮೆ ಆಗ್ತಾವೆ. ಅದು ಆಗಬಾರ್ದು, ಅವು ಇನ್ನೂ ಜಾಸ್ತಿ ಆಗಬೇಕು, ಹೆಚ್ಚಾಗಬೇಕು. ದೇಶದ ಭಾವನೆಯಿಂದ ತುಂಬಿ ತುಳುಕ್ತಾ ಇರಬೇಕು. ಹಾಗಾಗಿ ನೋಡಿ, ದೇಶದ ಭಾವನೆ ಒಂದು ಮಾತು ಹೇಳ್ತೀನಿ ನೋಡಿ. ಒಮ್ಮೆ ಒಬ್ಬರು ಭಾರತೀಯರು ಒಬ್ಬರು ಜಪಾನ್ ದೇಶದಲ್ಲಿ, ನಾನೆಲ್ಲ ಓದಿದ್ದು ಭಾಳ ನೆನಪಾಗ್ತದೆ, ಜಪಾನ್ ದೇಶಕ್ಕೆ ಹೋಗಿದ್ದಂಥವ್ರು. ಜಪಾನ್ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಲಾಡ್ಜಲ್ಲಿ ಹಾಲ್ಟ್ ಮಾಡಿದ್ದಾರೆ. ಆಯಿತಾ? ಅವರು ಅಲ್ಲಿರ್ತಕ್ಕಂಥ ಪ್ರಾಕೃತಿಕ ಸೌಂದರ್ಯ ಮತ್ತು ಅಲ್ಲಿ ವೈಶಿಷ್ಟ್ಯತೆ ಸೆರೆ ಹಿಡಿಯಲಿಕ್ಕೋಸ್ಕರ ಒಂದು ವ್ಯಾಲ್ಯೂಬಲ್ ಕ್ಯಾಮ್ರಾ ತೊಗೊಂಡೋಗಿದ್ದಾರೆ, ಹೈಲಿ ವ್ಯಾಲ್ಯೂಬಲ್ ಕ್ಯಾಮ್ರಾ. ಈಗ ಹಾಲ್ಟ್ ಮಾಡಿ ಅಲ್ಲಿ ನೆಕ್ಸ್ಟು ಬರುವಾಗ ಏನು ಮಾಡ್ತಾರೆ ಅವರು, ಕ್ಯಾಮ್ರಾವನ್ನು ಅಲ್ಲೇ ಅಲ್ಲಿ ಲಾಡ್ಜಲ್ಲಿ ಹಾಲ್ಟ್ ಮಾಡಿದ್ದಾರಲ್ಲ ಅಲ್ಲೇ ಮರ್ತ್ಬಿಟ್ಟು ಬಂದ್ಬಿಡ್ತಾರೆ ಅವರು. ಯಾವುದು ಸಾಮಾನ್ಯ ನಾವೆಲ್ಲ ಬರೆಯೋದು ಜಾಸ್ತಿ ಅಲ್ಲಿ ವ್ಯಾಲ್ಯೂಬಲ್ ಕ್ಯಾಮ್ರಾವನ್ನು ಮರ್ತ್ಬಿಟ್ಟು ಬಂದ್ಬಿಡ್ತಾರೆ. ಕೊನೆಗೆ ನೋಡಿ ಒಬ್ಬ ರೂಮ್ ಬಾಯ್ ವ್ಯಾಲ್ಯೂಬಲ್ ಕ್ಯಾಮ್ರಾ, ಭಾಳ ಹೈ ಟೆಕ್ನಾಲಜಿ ಇರ್ತಕ್ಕಂಥ ಕ್ಯಾಮ್ರಾ ನೋಡ್ಬಿಡ್ತಾನೆ. ನಮಗೆಲ್ಲ ಏನಾಗುತ್ತೆ ನೋಡಿದ ತಕ್ಷಣ, ಅದಂಥದ್ದು ನೋಡಿದ ತಕ್ಷಣ ನಿಧಾನಕ್ಕೆ ಮನೆಗೆ ಎತ್ಕೊಡೋದು ಅಲ್ವಾ? ಕಾಲ್ ಯಾರು ಟ್ರಂಕಲ್ಲಿ ಬ್ಯಾಗಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ಇದೆ, ನಾವು ಬಿಡಲ್ಲ. ಇಂಥ ಕ್ಯಾಮ್ರಾ ಬಿಟ್ಬಿಡ್ತೀವ, ಬಿಡ್ತೀವಂದ್ರಿ ಬಿಡ. ಆ ಹುಡುಗ ನೋಡಿ ಎಷ್ಟು ಏನು ಓದಿರ್ತಕ್ಕಂಥ ಒಬ್ಬ ರೂಮ್ ಬಾಯ್, ಇವು ಮೈಂಡ್ ಇಸ್ ಪಾಯಿಂಟ್. ಅದನ್ನು ತಕ್ಷಣ ತಗೊಂಡೋಗಿ ಅಲ್ಲಿ ಆ ಹೋಟೆಲ್ ಓನರ್ ಇರ್ತಾರಲ್ಲ, ಆ ಓನರಿಗೆ ತೋರಿಸ್ಬಿಡ, ಇವು ಇಂಥದ್ದು ಕ್ಯಾಮ್ರಾ ಬಿಟ್ಟೋಗಿದೆ ಸಾರ್. ಸೊ ನೋಡಿ, ತಕ್ಷಣ ಏನು ಮಾಡೋದು ಕೇಳ್ದ ಅವನು, ಏನು ಮಾಡ್ತಾನೆ ಸರ್ ಅವನು ಬಾಯ್ ಹೇಳ್ತಾನೆ, ಇವನು ಓನರ್ ಹೇಳ್ತಾನೆ, ಏನು ಮಾಡಿದ್ವಿ ಕ್ಯಾಮ್ರಾ, ಏನು ಮಾಡೋಣಪ್ಪ ಅಂತ ಕೇಳಿದ್ರೆ ಆ ಹುಡುಗ ಹೇಳ್ತಾನೆ, ಸರ್ ಬೇಗ ಕೊಟ್ಬಿಡ್ತೀನಿ ಸರ್, ಬೇಗ ಕೊಟ್ಬಿಡ್ತೀನಿ. ತಕ್ಷಣ ಅವನು ಅದನ್ನು ತಗೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ಅವ್ರನ್ನ ಆ ರೈಲ್ವೆ ಸ್ಟೇಷನಲ್ಲಿ ಕಂಡು ಹಿಡಿದು ತಗೊಂಡೋಗಿ, ಸ್ವಾಮಿ ನೀವು ಕ್ಯಾಮ್ರಾವನ್ನು ನಮ್ಮ ಲಾಡ್ಜಲ್ಲಿ ಬಿಟ್ಟೋಗಿದ್ರಿ, ಸೊ ಇದು ನಿಮ್ಮ ಕ್ಯಾಮ್ರಾ ಅಂತ ತಗೊಂಡು ಕೊಡ್ತಾರೆ. ಆಗ ಅವನು ಹೇಳ್ತಾನೆ, ಅಯ್ಯೋ ಏನು ಮರೆ ನೀನು ಇಷ್ಟು ಪ್ರಾಮಾಣಿಕವಾಗಿ ಬಿಟ್ಟೋಗಿದೆ ಅಂತಂದು ಕೊಡ್ತಾ ಇದೆಯಲ್ಲ, ಏನು ನಿನ್ನ ವೈಶಿಷ್ಟ್ಯತೆ, ಏನು ಮರ ಇದು ನನಗೆ
ಬಹಳ ಆಶ್ಚರ್ಯ ಆಗ್ತದೆ, ಇದು ನಾನು ಇಂಥದ್ದೇನು ಕಂಡಿಲ್ಲ ಹಾಗೆ ಅಂತ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಹುಡುಗ ಹೇಳ್ತಾನೆ ನೋಡಿ, ಏನು ಅರಿಯದ ಬಾಲಕ ಹೇಳ್ತಾನೆ ಅವನು, ಸರ್ ಈ ಕ್ಯಾಮ್ರಾವನ್ನು ನಾನು ಮುಚ್ಚಿಟ್ಕೊಂಡ್ಬಿಟ್ಟಿದ್ರೆ ನೀವು ನಿಮ್ಮ ದೇಶಕ್ಕೆ ಹೋದ್ಮೇಲೆ ಕೇಳ್ತಿದ್ದೀನಿ, ಓವರ್ ಸೈಡ್ ಬಿಟ್ಕೊಂಡ್ಬಿಟ್ಟೆ ಜಪಾನ್ ದೇಶದವರು ಅದನ್ನು ಮುಚ್ಚಿಟ್ಕೊಂಡ್ಬಿಟ್ರು, ನನಗೆ ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಶನ್ ಕೊಡಲಿಲ್ಲ, ಮುಚ್ಚಿಟ್ಕೊಂಡ್ಬಿಟ್ರು, ಜಪಾನ್ ದೇಶದವರು ಮುಚ್ಚಿಟ್ಕೊಂಡ್ಬಿಟ್ರು ಅಂತೇಳಿ ಹೇಳ್ಬಿಡ್ತೀರ. ಈ ಹೋಟೆಲ್ನವರು ಅಂತ ಹೇಳಲ್ಲ ನೀವು, ಯಾರು ಅಂತ ಹೇಳ್ತೀರಿ? ಜಪಾನ್ ದೇಶದವರು ಅಂತ ಹೇಳ್ಬಿಡ್ತೀರ. ನಾನು ಮಾಡ್ತಕ್ಕಂಥ ನನ್ನ ಒಂದು ತಪ್ಪಿಗೆ ನೀವು ಯಾರನ್ನ ಬಲಿ ಕೊಡ್ತೀರಿ? ಯಾರ ಬಲಿ ಕೊಡ್ತೀರಿ? ದೇಶವನ್ನು ಬಲಿ ಕೊಡ್ತೀರಿ. ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ಬರುತ್ತೆ, ನಮ್ಮ ದೇಶಕ್ಕೆ ಕಳಂಕ ಬರುತ್ತೆ. ನನ್ನಿಂದ ನಮ್ಮ ಭವ್ಯ ರಾಷ್ಟ್ರಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂಥೇಳಿ ಅದನ್ನು ನಾನು ಹೊತ್ಕೊಂಡು ಬಂದು ಕೊಡ್ತಾ ಇದ್ದೀನಿ. ಇದನ್ನು ಯಾಕೆ ಮೊದಲಿಗೆ ನಾನು ಹೇಳಿದೆ ಅಂತಂದ್ರೆ, ದೇಶದ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ, ದೇಶದ ಸದ್ಭಾವನೆ ನಮ್ಮ ಮನದಲ್ಲಿರಬೇಕು, ದೇಶದ ಸದ್ಭಾವನೆ ನಮ್ಮ ಮನದಲ್ಲಿರಬೇಕು, ದೇಶದ ಭವ್ಯ ದೇಶದ ಭಾವನೆ ಸದ್ಭಾವನೆ ನಮ್ಮ ಮನದಲ್ಲಿರಬೇಕು ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ಯಾವಾಗಲೂ ನಂಗೆ ನೆನಪಾಗ್ತದೆ. ಆಲ್ವೇಸ್ ಐ ಆಮ್ ರಿಮೆಂಬರಿಂಗ್ ದಿಸ್ ಸ್ಮಾಲ್ ಸ್ಟೋರಿ, ಆಲ್ವೇಸ್ ಐ ಆಮ್ ರಿಮೆಂಬರಿಂಗ್. ಅದಕ್ಕೇ ಸ್ವಾಮಿ ವಿವೇಕಾನಂದರು ನೋಡಿ, ಸ್ವಾಮಿ ವಿವೇಕಾನಂದ ನಿಮಗೆಲ್ಲ ಗೊತ್ತಿದೆ ನೋಡಿ, ಅವ್ರಿಗೆ ಎಂಥ ಭಾವನೆ ಇತ್ತು. ಈ ನಮ್ಮ ದೇಶ ಬಿಟ್ಟೋಗಿ ಹೊರದೇಶದಲ್ಲಿದ್ದರೂ ಕೂಡ ಅವ್ರಿಗೆ ನಿಜ ಬರ್ತಾರಲ್ಲ, ದೊಡ್ಡ ದೊಡ್ಡ ಸುಪ್ಪತ್ತಿಗೆ ಹಾಸ್ಯ ಕೊಟ್ಟರು ಕೂಡ ಅವ್ರು ಕೆಳಗಡೆ ನೆರಳಿನಲ್ಲಿ ಮಲಗ್ತಾರೆ ಅವರು, ಹೌದಾ? ಕೊನೆಗೆ ದೇಶಕ್ಕೆ ವಾಪಸ್ ಬರ್ತಾ ಇರ್ತಾರೆ ಅವರು. ನಮ್ಮ ದೇಶಕ್ಕೆ 3-3.5 ವರ್ಷಗಳ ಕಾಲ ನೆನ್ಪಿಟ್ಕೋಬೇಕಿದ್ದೀನ. ನಮ್ಗೆ ಯಾವಾಗಲೂ ಹೇಳ್ತಿದ್ದೀನಿ, ನಿಮ್ಮ ತಲೆ ಒಳಗಡೆ ಇರಬೇಕು ಹಾಗೆ ಅಂತ ಹೇಳಿದ್ದೀನಿ. ಅಲ್ಲಿ ಲಿಂಗದಲ್ಲಿ ಸ್ವಾಮಿ ವಿವೇಕಾನಂದ ಧ್ವಜಸೂತ ಸ್ವಾಮಿ ವಿವೇಕಾನಂದ ಸ್ಟ್ಯಾಚ್ಯುಗಳು ನಿಲ್ಲಿಸ್ಬಿಟ್ಟಿದ್ದಾರೆ. ರಾತ್ರಿ ಎಲ್ಲ ಪಾಪ ಅಲ್ಲೆಲ್ಲ ಹುಡುಗರು ಸೇರ್ಕೊಂಡು ಏನು ಮಾಡಿದ್ದಾರೆ ಅಂದರೆ, ಈ ಧ್ವಜ ಸುತ್ತಲೂ ಮೊನ್ನೆ ಸ್ವಾಮಿ ವಿವೇಕಾನಂದ ಜಯಂತಿ ಆಚರಣೆ ಮಾಡಲಿಕ್ಕೆಲ್ಲ ಸ್ಟ್ಯಾಚ್ಯುಗಳಿದ್ದವಲ್ಲ, ಎಲ್ಲ ಸ್ಟ್ಯಾಚ್ಯುಗಳೆಲ್ಲ ಸೂತ್ತು ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು ನಮಸ್ಕಾರ ಮಾಡ್ತೀವಿ. ಸ್ವಾಮಿ ವಿವೇಕಾನಂದ ಬಗ್ಗೆ ಹೇಳೋದು ಸಾಕು, ಇಡೀ ನಮ್ಮ ಹೃದಯ ಪೂರ್ತಿ ಸಂತೋಷದ ಉಕ್ಕಿ ಹರಿಯುತ್ತೆ ಅಂತಂದರೆ, ನಾವು ಮಾತ್ರ ಅಲ್ಲ, ಇಡೀ ಪ್ರಪಂಚ ಸ್ವಾಮಿ ವಿವೇಕಾನಂದ ಕೊಂಡಾಡ್ತಾರೆ ಅಂತಾರೆ. ಅವ್ರಲ್ಲಿರ್ತಕ್ಕಂತಹ ದೇಶಭಕ್ತಿ ಅತ್ಯುನ್ನತವಾಗಿರ್ತಕ್ಕಂಥ ದೇಶಭಕ್ತಿ ಅವರ ರಕ್ತ ಕಡೆ ತುಂಬಿ ತುಳುಕ್ತಾ ಇದ್ದಿದ್ದರಿಂದ ಇಡೀ ಪ್ರಪಂಚ ಸ್ವಾಮಿ ವಿವೇಕಾನಂದ ಕೊಂಡಾಡ್ತಾರೆ. ಚಿಕಾಗೋ ಉಪನ್ಯಾಸದಲ್ಲಿ, ಚಿಕಾಗೋ ಸರ್ವ ವಿಶ್ವಧರ್ಮ ಸಮ್ಮೇಳನದಲ್ಲಿ ಬಹಳ ರಾಷ್ಟ್ರದವರೆಲ್ಲ ಭಾಷಣ ಮಾಡಿದ್ರಲ್ಲಿ, ಭಾರಿ ರಾಷ್ಟ್ರ, ದೊಡ್ಡ ರಾಷ್ಟ್ರದವರೆಲ್ಲ ಬಹಳ ವಿದ್ವಾಂಸರೆಲ್ಲ ಬಂದು ಮಾತಾಡಿದ್ದಾರೆ. ಆದರೆ ಇವತ್ತು ಅಮೇರಿಕದಲ್ಲಿ ಆ ಸ್ಮಾರಕ ಹಾಗೇ ಇದೆ, ಅಲ್ಲಿ ಒಬ್ಬರದ್ದು ಸ್ಟ್ಯಾಚ್ಯೂ ಮಾತ್ರ ಇದೆ, ಅಲ್ಲಿ ಒಬ್ಬರದ್ದು ಮಾತ್ರ ಸ್ಟ್ಯಾಚ್ಯೂ ಇದೆ. ಯಾರ್ದು ಸ್ಟ್ಯಾಚ್ಯೂ ಇದೆ? ಎಷ್ಟು ಹೆಮ್ಮೆ ನಮಗೆ ಗೊತ್ತಾಯಿದೆ. ನಾವು ಹೆಮ್ಮೆ ಪಡ್ಬೇಕಿದೆ. ನಮ್ಮ ದೇಶದ ಒಬ್ಬ ದೇಶಭಕ್ತ ಸಂತನ ಆ ವಿಗ್ರಹವನ್ನು ಇನ್ನೂ ಇಟ್ಕೊಂಡು ಎಲ್ಲಿ ಅಮೇರಿಕ ಇಟ್ಕೊಂಡು ಪೂಜೆನ ಕಾಣ್ತಾ ಇದ್ದಾರೆ ಅಂತಂದ್ರೆ ನಾವು ಹೆಮ್ಮೆ ಪಡಬೇಕು. ನಾವೆಷ್ಟು ಜನ ನಮ್ಮ ದೇಶದಲ್ಲಿ ಬೇರೆ ದೇಶ ಅಧ್ಯಕ್ಷರಾಗಲಿ ಬೇರೆ ದೇಶ ಸಂತರದ್ದು ವಿಗ್ರಹ ನಾವೆಲ್ಲ ಇಟ್ಟಿದ್ದೀವೇನ್ರಿ? ಬೇರೆ ದೇಶದವ್ರದ್ದು ವಿಗ್ರಹ ನಾವೆಲ್ಲ ಇಟ್ಟಿಲ್ಲ. ಯಾಕೆ ಅಂತಂದ್ರೆ, ಯಾಕೆ ಇಟ್ಟಿಲ್ಲ ಗೊತ್ತಾ? ಇಡೀ ಪ್ರಪಂಚದ ಸದ್ಭಾವನೆಯನ್ನ, ಯೂನಿವರ್ಸಲ್ ಭಾವನೆಯನ್ನ ಮೂಡಿಸ್ಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತಂದ್ರೆ ಯಾರು? ಸ್ವಾಮಿ ವಿವೇಕಾನಂದ. ಇಡೀ ಪ್ರಪಂಚದವರೆಲ್ಲರೂ ಕೂಡ ಸಹೋದರ ಸಹೋದರಿ ಅಂತೇಳಿ ಗುರುತಿಸ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ. ಅವ್ರು ಕೇಳ್ತಾರೆ, ಇಡೀ ಪ್ರಪಂಚ ಎಲ್ಲ ಸುತ್ಕೊಂಡು ಬಂದ ಮೇಲೆ ಭಾರತಕ್ಕೆ ಬರ್ತಾ ಇರುವಾಗ ಒಂದ್ಸರಿ ಒಬ್ರು ಕೇಳ್ತಾರೆ ಅವ್ರಿಗೆ, ಸ್ವಾಮಿಗಳೇ, ನೀವು ಇಡೀ ಶ್ರೀಮಂತ ರಾಷ್ಟ್ರಗಳನ್ನೆಲ್ಲ ಸುತ್ಕೊಂಡು ಬಂದಿದ್ದೀರಿ,
ಈಗ ನಿಮ್ಮ ದೃಷ್ಟಿಕೋನದಲ್ಲಿ ನಿಮ್ಮ ದೇಶ ನಿಮ್ಗೆ ಯಾವ ತರ ಕಾಣ್ತಾ ಇದೆ ನೆನ್ಪಿಟ್ಕೋಬೇಕು. ಇದೆಲ್ಲ ನೆನ್ಪಿಟ್ಕೋಬೇಕು. ಒಳ್ಳೆ ಬುಡಗಳು ನೆನ್ಪಿಟ್ಕೊಳ್ತೀವಿ. ಎಲ್ಲ ಒಳ್ಳೆ ಬುಡಗಳನ್ನೆಲ್ಲ ನೆನ್ಪಿಟ್ಕೊಳ್ತೀವಿ. ನಾನು ಭಾರತವನ್ನ ಬಿಟ್ಟು ಪಾಶ್ಚಾತ್ಯ ರಾಷ್ಟ್ರಕ್ಕೆ ಅಮೆರಿಕ ಹೋಗ್ತಿದ್ದ ಮುನ್ನ ನಾನು ಭಾರತ ದೇಶವನ್ನು ಪ್ರೀತಿಸ್ತಾ ಇದ್ದೆ. ಐ ಲವ್ ಮೈ ಇಂಡಿಯಾ ಬಿಫೋರ್ ಲಿವಿಂಗ್ ಇಂಡಿಯಾ ಬಿಫೋರ್ ಲಿವಿಂಗ್ ಇಂಡಿಯಾ. ಅರ್ಥ ಆಗುತ್ತಾ ನಿಮಗೆಲ್ಲ? ಅರ್ಥ ಆಗುತ್ತಾ? ಭಾರತವನ್ನ ಬಿಟ್ಟು ಹೊರದೇಶಕ್ಕೆ ಹೋಗುವಾಗ ನಾನು ದೇಶವನ್ನ ಪ್ರೀತಿ ಮಾಡ್ತಾ ಇದ್ದೆ. ನನ್ನ ದೇಶ ನನ್ನ ಪ್ರೀತಿ ಇದೆ. ಬಹು ರಾಷ್ಟ್ರದ ಸಂಸ್ಕೃತಿಯನ್ನೆಲ್ಲ ನೋಡಿದ ಮೇಲೆ, ಅಲ್ಲಿಯ ಜನಜೀವನ ಎಲ್ಲ ನೋಡಿದ ಮೇಲೆ ನನಗೆ ನನ್ನ ದೇಶದ ಧೂಳಿನ ಕಣಗಳು ಕೂಡ ನನಗೆ ಪವಿತ್ರವಾಗಿ ಕಾಣ್ತಾ ಇದ್ದಾವೆ ಅಂತ ಹೇಳ್ತಾರೆ. ಧೂಳು, ಭಾರತ ದೇಶದ ಧೂಳು ಕೂಡ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳಿ, ಭಾರತ ದೇಶದ ಧೂಳು ಪ್ರೀತಿ ಅಂತ ಹೇಳಿಲ್ಲ. ಏನಂತ ಹೇಳಿದ್ರು? ಧೂಳು ಏನಂತ ಹೇಳಿದ್ರು? ಧೂಳಿನ ಕಣ. ಅರ್ಥ ಆಗ್ತಿಲ್ಲ ನಿಮ್ಗೆಲ್ಲ? ಧೂಳಿನ ಕಣ ಪವಿತ್ರವಾಗಿ ಕಾಣ್ತದೆ. ಧೂಳಿನ ಕಣ ಪವಿತ್ರವಾಗಿ ಕಾಣ್ತಾ ಇದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇಡೀ ಭಾರತ ದೇಶವೇ ಪವಿತ್ರ ಯಾತ್ರಾ ಸ್ಥಳವಾಗಿ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಇಡೀ ಭಾರತ ದೇಶವೇ ಪವಿತ್ರ ಯಾತ್ರಾ ಸ್ಥಳವಾಗಿ ಕಾಣ್ತಾ ಇದೆ ನನಗೆ. ನಾವೆಲ್ಲ ಯಾತ್ರಾ ಸ್ಥಳ ಅಂತ ಎಲ್ಲಿ ಹೋಗ್ತೀವಿ? ನಾವೆಲ್ಲ ಯಾಕೆ ಕಾಶಿ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ, ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ, ಯಾತ್ರಾ ಸ್ಥಳ ಅಂತ. ಸ್ವಾಮಿ ವಿವೇಕಾನಂದ ಇಡೀ ಯಾತ್ರಾ ಸ್ಥಳ ಯಾವುದಾಗಿತ್ತು ಅವರಿಗೆ? ಇಡೀ ಭಾರತ ದೇಶವೇ, ಭಾರತ ಖಂಡವೇನಾಗಿತ್ತು ಅವರಿಗೆ? ದೇವಸ್ಥಾನ, ದೇವಾಲಯ. ನೋಡಿ, ಅವರ ದೃಷ್ಟಿಕೋನದಲ್ಲಿ ಇಡೀ ದೇಶ ಅನ್ನೋದು ಎಂತ ಒಂದು ಸದ್ಭಾವನೆ ಇತ್ತು ನೋಡಿ. ಅದಕ್ಕೆ ಅವರು ಹೇಳಿದ್ದು ಚಿಕಾಗೋ ಉಪನ್ಯಾಸದಲ್ಲಿ, ದೇವರು ಹಲವಾರು ಬಾರಿ ಅವತರಿಸಿದ ರಾಷ್ಟ್ರದವನು ನಾನು ಎಂಬ ಹೆಮ್ಮೆ ನಮ್ಮದು. ಎಲ್ಲ ಸಂಸ್ಕೃತಿಗಳನ್ನು, ಎಲ್ಲ ಧರ್ಮ ಸಂಸ್ಕೃತಿಗಳನ್ನು ಕೂಡ ಪೂಜನೀಯ ಕಾಣ್ತಕ್ಕಂಥ ರಾಷ್ಟ್ರ ಅಂತಕ್ಕಂಥದ್ದು ಹೆಮ್ಮೆ ನನ್ನದು ಅಂತ. ಕಷ್ಟ ಸಹಿಷ್ಣುತೆಗಳನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ರಾಷ್ಟ್ರದ್ದು ನಾನು ನಮ್ಮ ಹೆಮ್ಮೆ ನನ್ನದು ಅಂತೇಳಿ ನಮ್ಮ ದೇಶವನ್ನು ಕೊಂಡಾಡ್ತಾರೆ. ಎಲ್ಲರೂ ಕಿವಿ ನೆಟ್ಟವಾಗಿ ಭಾರತ ದೇಶ ಏನು ಅನ್ನೋದ್ರ ಬಗ್ಗೆ ಕಿವಿ ನೆಟ್ಟವಾಗಿ ಮಾಡ್ತಾರೆ. ಅಲ್ವಾ? ನೋಡಿ, ಸ್ವಾಮಿ ವಿವೇಕಾನಂದ ಭಾವನೆ ಹೇಗಿದೆ ನೋಡಿ ದೇಶದ ಬಗ್ಗೆ. ಅದಕ್ಕೋಸ್ಕರವಾಗಿ ಆ ಥರದಲ್ಲಿ ದೇಶದ ಭಾವನೆ ಯಾರಿಗಿರುತ್ತೋ ಅವರಿಗೆ ಎಲ್ಲರೂ ಕೂಡ ಅವನು ಗೌರವಿಸ್ತಾರೆ. ನನ್ನ ದೇಶದ ಬಗ್ಗೆ ನನಗೆ ಗೌರವ ಇದ್ರೆ ಎಲ್ಲ ನನ್ನನ್ನು ಕಾಪಾಡ್ತಾರೆ, ನನ್ನನ್ನು ಗೌರವಿಸ್ತಾರೆ. ಇದು ಕೆಳದಿ ಹಿಡ್ಕೊಟ್ಟಾಗ ಫಸ್ಟ್ ಯಾರು ಗುಂಡಾಕ್ಸ್ ಹೆಸರು ಗೊತ್ತಾ? ಯಾರು ಗುಂಡಾಕ್ಸ್ ಹೆಸರು ಗೊತ್ತವರು? ಚೆನ್ನಮ್ಮನನ್ನ ಗುಂಡಾಕ್ಸ್ ಹೆಸರಲ್ಲ, ಯಾರು ಗುಂಡಾಕ್ಸ್ ಹೆಸರು ಗೊತ್ತಾ? ಅವ್ನಿಗೆ ಹಿಡ್ಕೊಟ್ಟಿರ್ತಕ್ಕಂಥ ನಮ್ಮ ಭಾರತೀಯ ದೇಶದ್ರೋಹಿಗಳಲ್ಲ, ದೇಶದ್ರೋಹಿಗಳು ಮತ್ತು ಅವನಿಗೆ ಫಸ್ಟ್ ಅವನು ಶೂಟ್ ಮಾಡ್ತಾರೆ. ಕೆಚ್ಚದೆ ವೀರರಾಣಿ ದೇಶ ಭಕ್ತಿಗಳು ಇವುಗಳನ್ನು ಹಿಡ್ಕೊಟ್ಟಿರ್ತಕ್ಕಂಥ ನಮಗೆ ಹಿಡ್ಕೊಟ್ಟಿದ್ದೀವಿ. ನಮಗೆ ಒಳ್ಳೆ ಕೆಲಸ ಮಾಡಿ, ಯಾವುದೇ ನೀವು ದೇಶದ್ರೋಹಿಗಳು, ನೀವು ಫಸ್ಟು ಇಲ್ಲಿಂದ ಈ ಪ್ರಪಂಚ ಕಾರ್ಯ ಮಾಡಬೇಕು ಅಂತ ಅವನ್ನ ಸಾಧಿಸ್ಬಿಡ್ತಾರೆ. ನೋಡಿ, ಯಾರು ದೇಶದ ಬಗ್ಗೆ ಒಳ್ಳೆ ಭಾವನೆ ಇಲ್ಲ ಅವ್ರನ್ನ ಬ್ರಿಟಿಷರ್ ಶೂಟ್ ಮಾಡಿದ್ದಾರೆ. ಹಾಗಾಗಿ ಬಹಳ ಇಂಪಾರ್ಟೆಂಟು ಅಂದ್ರೆ ಏನು, ನಮ್ಮಲ್ಲಿ ಯಾವ ಭಾವನೆ ಇರಬೇಕು? ದೇಶಭಕ್ತಿ ಇರಬೇಕು. ಏನಿರ್ಬೇಕು ನಮ್ಮಲ್ಲಿ? ದೇಶಭಕ್ತಿ ಇರಬೇಕು. ನನ್ನ ದೇಶ, ನನ್ನ ಸಂಸ್ಕೃತಿ, ನನ್ನ ನಾಡು, ನನ್ನ ಭಾಷೆ ಅನ್ನೋದ್ರ ಬಗ್ಗೆ ಹೆಮ್ಮೆ ಇರಬೇಕು. ಆ ಹೆಮ್ಮೆ ಇದ್ರೆ ಮಾತ್ರ ನಾವು ನಮ್ಮ ದೇಶದಲ್ಲಿ ಬದುಕಲಿಕ್ಕೆ ಅರ್ಹತೆ ಪಡೆಯುತ್ತಿದ್ದ. ಹಾಗಾಗಿ ಮಕ್ಕಳೇ, ಮೊಟ್ಟ ಮೊದಲಿಗೆ ನಾನು ದೇಶಭಕ್ತಿಯ ಬಗ್ಗೆ ಹೇಳಿದ್ದೇನೆ. ಸೊ ಇವತ್ತು 76ನೇ ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ 1947 ಬರ್ತದೆ, ಆಗಸ್ಟ್ 15. ಅದಕ್ಕಿಂತ ಮುಂಚೆ ಬೇರೆ ದೇಶದ ಆಳ್ವಿಕೆ ಮಾಡೋದು ಕೂಡ ಬಹಳ ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ನಿಮ್ಗೆಲ್ಲ ಗೊತ್ತಿದೆ, ಇತಿಹಾಸ ಓದಿದ್ದೀರಿ. ಬ್ರಿಟಿಷರು ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ ಅವರು?
more than 200 years. They ruled our country. ನೋಡಿ 200 ವರ್ಷ ಆದರೂ ಕೂಡ ನಮ್ಮ ದೇಶವನ್ನು ಬಿಟ್ಟೋಗ್ಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಯಾಕೆ? 200 ವರ್ಷ ಆದರೂ ಕೂಡ ನಮ್ಮ ದೇಶವನ್ನು ಬಿಟ್ಟೋಗ್ಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಯಾಕೆ 200 ವರ್ಷ ಆಳ್ವಿಕೆ ಮಾಡಿ ಅವ್ರ ದೇಶದ ಸಂಪತ್ತನ್ನು ಹೆಚ್ಚಿಕೊಳ್ಳುವಷ್ಟು ಸಂಪತ್ತು ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ 200 ವರ್ಷ ಆಳ್ವಿಕೆ ಮಾಡಿ ಇನ್ನೂ ವರ್ಷ ಆಳ್ವಿಕೆ ಮಾಡೋಷ್ಟು ಸಂಪತ್ತು ನಮ್ಮ ದೇಶ ಇತ್ತು ಅಂದ್ರೆ ಯೋಚನೆ ಮಾಡಿ ನಮ್ಮ ದೇಶ ಎಷ್ಟು ಸಂಪತ್ ಭರಿತವಾಗಿರ್ತಕ್ಕಂಥ ನಾಡು. ಹಾಗೆ ಇತಿಹಾಸ ಶಿಕ್ಷಕರಿಗೆಲ್ಲ ಗೊತ್ತಿದೆ. ಬಿಟ್ಟೋಗ್ಲಿಕ್ಕೆ ಮನಸ್ಸಿಲ್ಲ. ಕೊನೆಗೆ ನಮ್ಮ ದೇಶದವರೆಲ್ಲ ಜಾಗೃತ ಮನಸ್ಸಿನ ಮಹಾನ್ ಪುರುಷರು ಹೋರಾಟ ಮಾಡಿದ್ರು. ಬಿಟ್ಕೊಡ್ರಯ್ಯ ಸಾಕು, ನಾವು ನಮ್ಮ ದೇಶದಲ್ಲಿ ನಾವು ಸಬಲರಿದ್ದೀವಿ, ಪ್ರಬಲರಿದ್ದೀವಿ, ಎಜುಕೇಟೆಡ್ ಇದ್ದೀವಿ, ನಮ್ಮ ದೇಶ ನಾವು ಆಳ್ವಿಕೆ ಮಾಡ್ಕೊಳ್ತೀವಿ ಬಿಡಿ ಅಂತ ಬಿಡಿಸ್ಕೊಂಡ್ಮೇಲೆ ದೇಶವನ್ನು ಕಿತ್ತುತ್ತಿರ್ತಕ್ಕಂತಹ ಸಮಸ್ಯೆಗಳು, ಭಾರೀ ಸಮಸ್ಯೆಗಳು. ಏನೇನು ಸಮಸ್ಯೆಗಳು? ಒಂದು ಫಸ್ಟ್ ಪ್ರಾಬ್ಲಮ್, ಬಹಳ ದೊಡ್ಡ ಸಮಸ್ಯೆ. ಅಲ್ಲ ದೋಚ್ಕೊಂಡು ಹೋದ್ಮೇಲೆ ಏನು ಉಳಿತದೆ? ಏನಿಲ್ಲ, ಇಲ್ಲಿ ಖಾಲಿ ಪಾವರ್ಟಿ ಕಂಡೀಷನ್, ಹೆವಿ ಪಾವರ್ಟಿ ಕಂಡೀಷನ್. ಊಟಗತಿ ಇಲ್ಲ, ಹಂಗಿದೆ ಚಡ್ಡಿಗೆ ಹಂಗಿಲ್ಲ, ಅಂತಹ ಕಿತ್ತತಕ್ಕಂಥ ಬಡತನ, ಭಿಕ್ಷಾಟನೆ. ಅದನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಅಂತ ಒಂದು ಭಿಕ್ಷಾಟನೆ ಸ್ಥಿತಿ ನಮ್ಮ ದೇಶಕ್ಕೆ ಹೋಗಿ 200 ವರ್ಷಗಳ ಕಾಲ ಬ್ರಿಟಿಷ್ ಆಳ್ವಿಕೆ ಮಾಡಿ ಅವರ ದೇಶವನ್ನ ತುಂಬಿರ್ತಕ್ಕಂಥ ನಾಡಿನಲ್ಲಿ ಜನಗಳಿಗೆ ಭಿಕ್ಷಾಟ ದೊಡ್ಡ ಪಾವರ್ಟಿ. ಎರಡನೇದು ಈ ದೇಶ ವಿಭಜನೆ ಆಗಿಬಿಡುತ್ತೆ, ಪಾಕಿಸ್ತಾನ ಮತ್ತೆ ಇಂಡಿಯಾ ಅಂತೇಳಿ. ಆಗ ಪಾಕಿಸ್ತಾನದಲ್ಲೆಲ್ಲ ನಮ್ಮ ದೇಶದಲ್ಲಿರುತ್ತೆ. ಪಾಕಿಸ್ತಾನದಲ್ಲಿ ಕೋಟ್ಯಾಂತರ ಜನ ಪಾಕಿಸ್ತಾನದಿಂದ ಬಂದ್ಬಿಡ್ತಾರೆ. ಏನ್ ಮಾಡಿ ಇಲ್ಲಿ ತಿನ್ನಕ್ಕೆ ಕೂಡಿಲ್ಲ, ಅವ್ರಿಗೆಲ್ಲಿ ವ್ಯವಸ್ಥೆ ಮಾಡೋದು? ಅವ್ರಿಗೆ ಫುಡ್ ವ್ಯವಸ್ಥೆ ಮಾಡಬೇಕು, ಶೆಲ್ಟರ್ ವ್ಯವಸ್ಥೆ ಮಾಡಬೇಕು, ಜೀವನಕ್ಕೆ ಅವರಿಗೆ ಉದ್ಯೋಗ ಕೊಡಬೇಕು, ಎಲ್ಲ ಮಾಡಬೇಕು. ದೊಡ್ಡ ರೆಫ್ಯೂಜೀಸ್ ಪ್ರಾಬ್ಲಮ್ಸ್, ನಿರಾಶ್ರಿತರ ಸಮಸ್ಯೆ. ಆಮೇಲೆ ಲಿಟ್ರಸಿ ಪ್ರಾಬ್ಲಮ್, ಎಜುಕೇಶನ್ ಇಲ್ಲ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ತೆರಿಬೇಕು, ಎಜುಕೇಶನ್ ಕೊಡಬೇಕು, ಸಮಸ್ಯೆ. ಫುಡ್ ಅಂಡ್ ಶೆಲ್ಟರ್ ಪ್ರಾಬ್ಲಮ್ಸ್, ಅನ್ನ ಇಲ್ಲ, ಶೆಲ್ಟರ್ ಇಲ್ಲ, ಫುಡ್ ಅಂಡ್ ಶೆಲ್ಟರ್ ಪ್ರಾಬ್ಲಮ್. ಎಸ್, ಅದಕ್ಕಿಂತ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಒಳಗಡೆನೆ ಕಚ್ಚಾಟ. ನಾನು ತಮಿಳ್ನಾಡು, ಇದು ನಂದು ಕೇರಳ, ಇದು ಪೂರ್ತಿ ನಂದು ಕರ್ನಾಟಕ, ಇದು ನಂದು ಪೂರ್ತಿ ಮಹಾರಾಷ್ಟ್ರ ಅಂತೇಳಿ ಒಳಗೊಳಗಡೆ ಈ ಭಾಷಾ ಪ್ರಾಂತ್ಯಗಳ ಸಮಸ್ಯೆಗಳು. ಇವರು ಒಳಗಡೆ ಸಮಸ್ಯೆ, ಭಾರಿ ಸಮಸ್ಯೆಗಳು, ಪ್ರಾಂತೀಯ ಸಮಸ್ಯೆಗಳು ಅಂತೇಳಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ದೇಶದಲ್ಲಿ ಬ್ರಿಟಿಷ್ ಆಳ್ವಿಕೆ ಮಾಡಲಿಕ್ಕೆ ಹಿಂಪು ಕೊಟ್ಟ ನಮ್ಮ ರಾಜರುಗಳು ಸುಮಾರು 560ಕ್ಕೂ ಹೆಚ್ಚು ರಾಜಮನೆತನಗಳು, ಅಲ್ಲ 562 ರಾಜಮನೆತನಗಳು ಆಳ್ವಿಕೆ ಮಾಡ್ತಾರೆ. ಅವರೇ ಬಿಡುಗಡೆ, ನಮಗೆ ಬೇಕು. ಬ್ರಿಟಿಷರು ಹೋಗ್ಬಿಡ್ರಲ್ಲ, ಇವರೇ ಆರಾಮ ಮಜವಾಗಿದ್ಬಿಡೋಣ ಅಂತಾಗಿ ಪಟ್ಟವನ್ನು ಅಲಂಕರಿಸ್ಕೊಂಡು ಹೈವಾಗಿದ್ಬಿಡೋಣ, ಜನಗಳ ಚೆನ್ನಾಗಿ ದುಡಿಸ್ಕೊಂಡು ಆರಾಮಾಗಿದ್ಬಿಡೋಣ ಹಾಗೆ ರಾಜರು. ಕೊನೆಗೆ ಎಲ್ಲರೂ ಕೂಡ ಅವ್ರಿಗೊಂದು ತಿಳುವಳಿಕೆ ಕೊಟ್ಟ ತಕ್ಷಣ ಎಲ್ಲರೂ ಕೂಡ ನಮ್ಮ ಅಖಂಡ ಭಾರತದಲ್ಲಿ ವಿಲೀನಗೊಳಿಸ್ಬಿಡ್ತಾರೆ. ಆದರೆ ಒಂದು 2-3 ಮಾತ್ರ ವಿಲೀನಗೊಳಿಸಕ್ಕೆ ಅವಕಾಶ ಮಾಡ್ಕೊಳ್ಳಿ. ಯಾರು? ಹೈದರಾಬಾದ್ ನಿಜಾಮ ಅಂತ ಇರ್ತಾನೆ. ಯಾವ್ದು ನಂಗೆ ಸಪ್ರೇಟ್ ರಾಷ್ಟ್ರನೇ ಮಾಡ್ಕೊಡ್ಬೇಕು ಅಂತ ನಿಂತ್ಕೊಂಡು ಹೈದರಾಬಾದ್, ಜುನಾಗಢ್, ಕಾಶ್ಮೀರ ಎಲ್ಲ ಬಿಟ್ಕೊಳಕ್ ಆಗೋದೇ ಇಲ್ಲ, ನಮಗೆ ಸಪರೇಟ್ ರಾಷ್ಟ್ರ ಮಾಡ್ಕೊಡಿ. ಇಡೀ ಭಾರತ ಮತ್ತು ಪಾಕಿಸ್ತಾನ ಆಗಿ ಹೋಗ್ಬಿಡಿದೆ, ಅಖಂಡ ಭಾರತ ಆಗ್ಬೇಕು. ಅದ್ರ ಒಳಗಡೆ ಒಂದು ಕಾಶ್ಮೀರ ಸಪರೇಟ್ ರಾಜ್ಯ ಆಗ್ಬೇಕು, ಮತ್ತೆ ಹೈದರಾಬಾದ್ ಮಧ್ಯೆ ಒಂದು ಸಪರೇಟ್ ರಾಜ್ಯ ಆಗ್ಬೇಕು, ದೇಶ ಆಗ್ಬೇಕು ಅಂದ್ರೆ ಹೇಗೆ? ಇದು ದೊಡ್ಡ ಸಮಸ್ಯೆ. ಕೊನೆಗೆ ಅದರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಏನ್ ಮಾಡ್ತಾರೆ, ಸೈನ್ಯವನ್ನ ಕಳಿಸಿ ಹೈದರಾಬಾದ್ ನಿಜಾಮನ ಪುಡಿ ಮಾಡಿ ಇಡೀ ಹೈದರಾಬಾದ್ ಅನ್ನ ಭಾರತ ಅಖಂಡ ಭಾರತ ವಿಲೀನಗೊಳಿಸ್ಬಿಡ್ತಾರೆ. ಇದು ಒಂದು ಸಮಸ್ಯೆ, ಪ್ರಾಂತೀಯ ಸಮಸ್ಯೆಗಳು ಆಯ್ತು ಮಾಡಿ. ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಒಂದು ವ್ಯವಸ್ಥೆ ಅಚ್ಚುಕಟ್ಟು ನಡಿಬೇಕಾದ್ರೆ ಬಹಳ ಮುಖ್ಯ. ಯಾವುದು? ಅಚ್ಚುಕಟ್ಟು ನಡಿಬೇಕು. ಒಂದು ವ್ಯವಸ್ಥೆ ಅಚ್ಚುಕಟ್ಟು ನಡಿಬೇಕು. ನಮ್ಮ ಶಾಲೆ ಅಚ್ಚುಕಟ್ಟು ನಡಿಬೇಕು. ಯಾವ್ದು ಇಂಪಾರ್ಟೆಂಟು? ನಮ್ದೇ ಆಗಿರ್ತಕ್ಕಂಥ ನಮ್ಮ ಶಾಲೆ ಆಗಿತ್ತು ರೂಲ್ಸ್ ಅಂಡ್ ರೆಗ್ಯುಲೇಷನ್. If everybody is following these regulations,
automatically the school will be running properly. ಇಡೀ ದೇಶ ಸುವ್ಯವಸ್ಥಿತ ನಡಿಬೇಕಲ್ಲ, ಹೇಗೆ ನಡೆಸಕ್ಕಾಗ್ತದ? ಅದಕ್ಕೆ ಒಂದು ರೈಟ್ ಕಾನ್ಸ್ಟಿಟ್ಯೂಷನ್ ಬೇಕಾಗಿತ್ತು. ಇಂಡಿಯಾ ಕಂಟ್ರಿ ರಿಕ್ವೈರ್ ಬ್ಯೂಟಿಫುಲ್ ಕಾನ್ಸ್ಟಿಟ್ಯೂಷನ್. ಯಾರು ಇದನ್ನ ಈ ಕಾನ್ಸ್ಟಿಟ್ಯೂಷನ್ ತಯಾರು ಮಾಡೋದು ಯಾರು? ಯಾರಿಗಂತ ವಾಸ್ಟ್ ನಾಲೆಜ್ ಇದೆ, ತಾಳ್ಮೆಯಿಂದ ಎಲ್ಲ ಕಡೆ ಅಧ್ಯಯನ ಮಾಡಿ ಬರ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂತೇಳಿ ನೋಡಿದಾಗ ಅವತ್ತಿನ ಮೊಟ್ಟ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಗುರುತಿಸತಕ್ಕಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನ ಅವರು ಗುರುತಿಸ್ತಾರೆ, ನೇಮಕ ಮಾಡ್ತಾರೆ. ಈ ಅಪಾಯಿಂಟೆಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಟು ಫ್ರೇಮ್ ದಿಸ್ ಕಾನ್ಸ್ಟಿಟ್ಯೂಷನ್. ಜೊತೆಗೆ ಒಂದು ಸಮಿತಿ ಮಾಡ್ತಾರೆ. ಸಮಿತಿ ಮಾಡೋದಕ್ಕೆ ಅಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ್ ಇರ್ತಾರೆ. ಅದಕ್ಕೊಂದು ಡ್ರಾಫ್ಟಿಂಗ್ ಕಮಿಟಿ ಡ್ರಾಫ್ಟಿಂಗ್ ಫಸ್ಟ್ ಒಂದು ಡ್ರಾಫ್ಟ್ ಮಾಡೋದು, ಅಂಗೀಕಾರ ಅದಕ್ಕಿಂತ ಮುಂಚೆ ಒಂದು ಡ್ರಾಫ್ಟಿಂಗ್ ಕಮಿಟಿ ಡ್ರಾಫ್ಟ್ ತಯಾರು ಮಾಡೋದು. ಅದಕ್ಕೆ ಬಿ ಆರ್ ಅಂಬೇಡ್ಕರ್ ಅಧ್ಯಕ್ಷ ಆಗ್ತಾರೆ. ಸೊ ಕೊನೆಗೆ ಆ ಕಾನ್ಸ್ಟಿಟ್ಯೂಷನ್ ತಯಾರಿ ಮಾಡ್ತಕ್ಕಂಥ ಕೆಲಸದಲ್ಲಿ ಎಲ್ಲರೂ ವಯಸ್ಸಾದವ್ರು ಕೆಲಸ ತಿಳ್ಕೊಂಡು ಹೋಗ್ಬಿಡ್ತಾರೆ. ಕೆಲವು ನಾನಾ ಕಾಯಿಲೆ ಕಸಲೆ ಇರ್ತಾರೆ, ಕೆಲವು ನಾನಾ ಸಮಸ್ಯೆ ಇರ್ತಾರೆ, ಬಿಟ್ಟು ಹೋಗ್ಬಿಡ್ತಾರಲ್ಲ, ಆಗಲ್ಲ. ಕೊನೆಗೆ ಯಾರು ಉಳ್ಕೊಳ್ತಾರೆ ಗೊತ್ತಾ? ಒಬ್ಬನೇ ಉಳ್ಕೊಳ್ತಾರೆ. ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇಂಟರ್ನ್ಯಾಷನಲ್ ಫಿಗರ್ ಡಾಕ್ಟರ್ ಬಿ ಆರ್ ಎಂ ಅಂಬೇಡ್ಕರ್ ಅಂತಂದ್ರೆ ಇಂಟರ್ನ್ಯಾಷನಲ್ ಫಿಗರ್. ಎಸ್ ಹೈಲಿ ನಾಲೆಜಬಲ್ ಪರ್ಸನ್. ಅವರು ಬಹಳ ಓದ್ಕೊಂಡಿರ್ತಕ್ಕಂಥವ್ರು. ಸೊ ಹೀಗೆ ಮ್ಯಾನ್ ಆಫ್ ರೀಡರ್ ಅಂತ. ಲೈಬ್ರರಿ ಬಾಗಿಲು ಹಾಕೋ ಸಮಯಕ್ಕೂ ಕೂಡ ಮೂಲಕ್ಕೂ ಲೈಬ್ರರಿ ಓದ್ತಾ ಇರ್ತಿದ್ರು ಬಿ ಆರ್ ಅಂಬೇಡ್ಕರ್. ಅಷ್ಟು ನಾಲೆಡ್ಜ್ ಜನ ಬೆಳೆಸ್ಕೊಂಡು ಅವರು 3 ವರ್ಷಗಳ ಕಾಲ ಮೋರ್ ದನ್ 3 years ಟೈಮ್ ತಗೊಂಡು ಇಡೀ ಎಲ್ಲ ರಷ್ಯಾ ದೇಶದ ಕಾನ್ಸ್ಟಿಟ್ಯೂಷನ್ ಓದ್ತಾರೆ, ಅಮೇರಿಕದ ಓದ್ತಾರೆ, ಆಮೇಲೆ ಯುರೋಪ್ ದೇಶದ್ದು ಓದ್ತಾರೆ, ಇಂಗ್ಲೆಂಡ್ ಅಲ್ಲಿ ಪೊಲಿಟಿಕಲ್ ಹಿನ್ನೆಲೆಯನ್ನು ಓದ್ತಾರೆ. ಎಲ್ಲ ಬಹು ರಾಷ್ಟ್ರದ ಎಲ್ಲ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಅಲ್ಲಿಯ ಕಾನ್ಸ್ಟಿಟ್ಯೂಷನ್ಸ್ಗಳನ್ನೆಲ್ಲ ಸ್ಟಡಿ ಮಾಡಿಕೊಂಡು ನಮ್ಮ ದೇಶಕ್ಕೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರ್ತಕ್ಕಂತಹ ರಾಷ್ಟ್ರ ನಮ್ಮದು. ಹಲವಾರು ಭಾಷೆ ಒಂದು ಭಾಷೆ ಆಡ್ತಾರ, 100 ಭಾಷೆಗಳಿವೆ. 1-2 ಭಾಷೆಯಲ್ಲಿ 100 ಭಾಷೆ ಆಡ್ತಕ್ಕಂಥ ಜನರಿದ್ದಾರೆ. ಆಮೇಲೆ 10 ಧರ್ಮದ ಹಿನ್ನೆಲೆರ್ತಕ್ಕಂಥದ್ದು ಇದ್ದಾರೆ. ಎಲ್ಲರಿಗೂ ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ ಫ್ರೇಮ್ ಮಾಡಬೇಕು ಹಾಗೆ ಅಂತೇಳಿ ಅಂಬೇಡ್ಕರ್ ಈ ಕೆಲಸವನ್ನು ಮಾಡ್ತಾರೆ. ನೋಡಿ, ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 1000 ವರ್ಷಗಳ ಕಾಲ ದೇಶ ಸುವ್ಯವಸ್ಥಿತ ನಡ್ಕೊಂಡು ಹೋಗ್ಬೇಕಾದ್ರೆ 1000 ವರ್ಷದ ಯೋಚನೆಯನ್ನು ಮಾಡಿ ತಯಾರಿ ಮಾಡಿದ್ದಾರೆ ಅಂತಂದ್ರೆ ಈ ಅಂಬೇಡ್ಕರ್ ಅವರ ಉದಾತ್ತ ಚಿಂತನೆ ನಾಲೆಡ್ಜ್ ಹೇಗಿತ್ತು ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ. ನಮಗೆ ಸಾಮಾನ್ಯ ಒಂದು ವರ್ಷದ ಫ್ರೇಮ್ ಮಾಡಲಿಕ್ಕೆ ನಾವು ಕೊಡ್ಸಾಡ್ತೀವಿ ಅಂತರಲ್ಲಿ ಇಡೀ ದೇಶ 150-200 ಕೋಟಿ ಆಗೋಂಥ ಜನಸಂಖ್ಯೆ ಇರ್ತಕ್ಕಂಥ ನಾಡು ಇದು. ಮುಂದೆ ಅದಕ್ಕೆ ಅನುಕೂಲ ಆಗ್ತಕ್ಕಂತಹ ಕಾನ್ಸ್ಟಿಟ್ಯೂಷನ್ ಅನ್ನ ಫ್ರೇಮ್ ಮಾಡಿ ಇಟ್ಟಿದ್ದಾರೆ ಅಂತಂದ್ರೆ ಅದ್ರಲ್ಲಿ ಮತ್ತೆ ಯಾವುದನ್ನು ಕೂಡ ಪ್ರಶ್ನೆ ಮಾಡಂಗಿಲ್ಲ, ಸುಮ್ಮನೆ ಫಾಲೋ ಮಾಡ್ಬೇಕು. ಅಷ್ಟು ರೀತಿಯಲ್ಲಿ ವ್ಯವಸ್ಥೆಗಳನ್ನ ಎಲ್ಲರಿಗೂ ಕೂಡ ನ್ಯಾಯ ತೋರಿಸ್ತಕ್ಕಂಥ ರೀತಿಯಲ್ಲಿ ಬರೆದಿಟ್ಟಿದ್ದಾರೆ ಅಂತಂದ್ರೆ ಸೊ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಬಹಳ ಪೂಜನೀಯವಾಗಿ ಕಾಣಬೇಕು, ಬಹಳ ಪೂಜನೀಯ ಮಾಡಬೇಕು. ಇವತ್ತು ನಮ್ಮ ದೇಶ ಎಲ್ಲರಿಗೂ ಕೂಡ ನ್ಯಾಯವನ್ನು ದೊರಕಿಸ್ಬಿಟ್ಟು ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಒಂದು ತಳಹದಿಯನ್ನ ಹಾಕೊಟ್ಟಿದ್ದಾರೆ ಅಂತಂದ್ರೆ ಅದು ಯಾರವರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಹಾಗಾಗಿ ಅವರ ಸಾಹಸವನ್ನ ಮೆಚ್ಕೋಬೇಕು. ಇದನ್ನ ತಯಾರಿ ಮಾಡಿ ಇದು ಯಾವಾಗ ರೆಡಿ ಆಯ್ತಪ್ಪ ಅಂದ್ರೆ 1949 ನವೆಂಬರ್ 26. 1949 ನವೆಂಬರ್ 26 ಇದು ತಯಾರಾಗ್ಬಿಡುತ್ತೆ. ಅದು ಅಂಗೀಕಾರ ಆಗಿದ್ದು ಯಾವಾಗಪ್ಪ ಅಂತಂದ್ರೆ ಅಕ್ಸೆಪ್ಟೆನ್ಸ್ ಆಗಿದ್ದು ಯಾವಾಗಪ್ಪ ಅಂತಂದ್ರೆ 1950 ಜನವರಿ 26 ಇದನ್ನ ಈ ಕಾನ್ಸ್ಟಿಟ್ಯೂಷನ್ ಅನ್ನ
ಈ ಡೆಮೊಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್ ನಾವೆಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಬಹುದು. ಇದು ನಮ್ಮ ದೇಶಕ್ಕೆ ಯೋಗ್ಯವಾಗಿದೆ, ಎಲ್ಲರಿಗೂ ಕೂಡ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಒಂದು ಸ್ಥಿತಿಯಲ್ಲಿದೆ ಇದು. ಹಾಗಾಗಿ ನಾವು ಇದನ್ನ ಸಮಗ್ರವಾಗಿ ನಾವು ಇದನ್ನೆಲ್ಲ ಕೂಡ ಸ್ವೀಕರಿಸಬಹುದು ಅಂತ ಹೇಳಿ ಅದನ್ನ ಜಾರಿಗೆ ಬಂದಿರತಕ್ಕಂಥ ದಿನ 1950 ಜನವರಿ 26. ಅವತ್ತೇ ನಮ್ಮ ಎಲ್ಲ ಪ್ರಾಂತೀಯ ನಾಡುಗಳು ರಚನೆ ಆಗಿರ್ತಕ್ಕಂಥ ರಾಜ್ಯಗಳಾಗಿ ತಯಾರಾಗಿರ್ತಕ್ಕಂಥದ್ದು. ಕರ್ನಾಟಕ, ಆಂಧ್ರ ಪ್ರದೇಶ, ಒರಿಸ್ಸಾ, ತಮಿಳುನಾಡು ಇವೆಲ್ಲ ಪ್ರಾಂತೀಯ ರಾಜ್ಯಗಳು ಆಗಿರ್ತಕ್ಕಂಥದ್ದು. ಹಾಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಜಾರಿ ಬಂದಿರತಕ್ಕಂಥ ದಿನ 1950 ಜನವರಿ 26. ಸೊ ಹಾಗಾಗಿ ಅವತ್ತಿನಿಂದ ನಾವು ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ಸ್ವೀಕರಿಸಿ ನಾವೆಲ್ಲರೂ ಕೂಡ ಪವರ್ ಪಡ್ಕೊಳ್ತೇವೆ ನಾವು. ಎತ್ತ ರಾಜ್ಯ ಇದು ಪ್ರಜಾಸತ್ತಾತ್ಮಕ ಪ್ರಭುಗಳಲ್ಲಿ ಪ್ರಜೆಗಳೇ ಪ್ರಭುಗಳಲ್ಲಿ. ನಾಳೆ ನೀವು ಮನಸ್ಸು ಮಾಡೋದು ಏನಾಗ್ಬೋದು? ಪ್ರಧಾನಮಂತ್ರಿ ಆಗ್ಬೋದು. ನೀವು ಮನಸ್ಸು ಮಾಡೋದು ಏನಾಗ್ಬೋದು? ರಾಷ್ಟ್ರಪತಿ ಆಗ್ಬೋದು. ನೀವು ಮನಸ್ಸು ಮಾಡಿ ನಾನು ರಾಷ್ಟ್ರಪತಿನೇ ಆಗ್ಬೇಕು ಅಂತ ಹೋರಾಟ ಮಾಡಿ ನಾಳೆ ರಾಷ್ಟ್ರಪತಿಗಳಾಗ್ಬೋದು. ನಾನು ಪ್ರಧಾನಮಂತ್ರಿ ಆಗ್ಬೇಕು, ಪ್ರಧಾನಮಂತ್ರಿ ಆಗ್ಬೋದು. ಕಾನೂನು ಮಿನಿಸ್ಟರ್ ಆಗ್ಬೇಕು, ಕಾನೂನು ಮಿನಿಸ್ಟರ್ ಆಗ್ಬೇಕು. ನೀವು ಪ್ರಧಾನಮಂತ್ರಿ ಐಎಸ್ ಮಾಡ್ಬೇಕು.